I understood. How do you say fantastic in Kannada? Adbhuta. Yes. ಮ್ಯಾಮ್ ನ ನೋಡಿ ಎಲ್ಲ ಅದ್ಭುತ ಅಂತ ಹೇಳ್ಬೇಕು. ಟೀಸರ್ಲು ಅಷ್ಟೇ ಏನ್ ಚಂದ ಕಾಣಿಸ್ತಿದ್ರು ಅವರು. You are Adbhuta. Okay, my day is done. I am bye. Next. ಇವಾಗ ನಾವು ಮುಂಬೈ ಇವೆಂಟ್, ವಿ ಫಿನಿಶ್ಡ್ ಆ ಮುಂಬೈ ಇವೆಂಟ್, ವಿಚ್ ಇಸ್ ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್. ಇಲ್ಲಿಗ ಹೋಗ್ತಾರು. Yes. Is the question. Acha. ಹೈದ್ರಾಬಾದ್. ಹೈದ್ರಾಬಾದ್ ಹೋಗ್ತೀನಿ. ಹೈದ್ರಾಬಾದ್ ಆದ್ಮೇಲೆ ಅಯ್ಯೋ ದೇವರೇ. ಟೀಸರ್ ಭಾರಿ ಎಡ್ಡೆ ಎತ್ತಡು ಹೋದು ತೂಲೆ ಇತ್ತೆ ಮುಟ್ಟ ತೂತು ಜರ್ಡ ಯಾನ್ ಕರ್ನಾಟಕದ ಹುಡುಗಿ ತೋ ತುಳು ಕನ್ನಡ ಸೇಮ್ ಥಿಂಗ್. ನಾನು actually I'm from Coorg, so Coorg and Tulu is also very similar. So when you talk in Tulu, I can understand. I think maybe if I talk in Coorgi, you can also understand. The Bappi, Nanika Bandandulla Bappi is like I'll come. Barpe, yeah. So we say Bappi, very similar words. Yes. So in these 5 cities, which one are you most excited for? I want audiences to see it, more audiences to see it. So every city is important for us. It's a multilingual film. And Mumbai went very well. So I'm expecting every city. But I'm really looking forward to Bangalore because it is, going back home. And because it's essentially a Kannada film. Yes. Yeah, so I'm excited about that. And I'm sure all the Bangalore audience are also very, very excited to see you. And on to the next. ಸುಪ್ರೀತ್ ಸರ್, ನಮ್ಮ ಪ್ರೊಡ್ಯೂಸರ್ ನೇ ಮಾತಾಡ್ಸಿಲ್ಲ ಅಂದ್ರೆ ಹೆಂಗೆ? ಅವ್ರಿಗೆ ಗಚ್ತು ಟೀಸರ್ ಅಂತ ಕೇಳೋಣ. ಟೀಸರ್ ನೋಡಿದವ್ರು ಹೇಳ್ಬೇಕು, ಮಾಡಿರೋರು ಏನ್ ಹೇಳ್ತಾರೆ. ನಿಮ್ಗೆ ಆಸ್ ಎ ಪ್ರೊಡ್ಯೂಸರ್ 100% ಚೆನ್ನಾಗಿದೆ, 100% ಚೆನ್ನಾಗಿದೆ. ನಾವು ರಶಸ್ ನೋಡಿದಾಗ್ಲೇ ತುಂಬಾ ಇಷ್ಟ ಆಗಿದೆ. ಸೊ ಏನಾದ್ರು ಜನ ಹೇಳ್ಬೇಕು ಅಷ್ಟೇ. ಈಗೆಲ್ಲ ರಿಲೀಸ್ ಮಾಡಿದೀವಿ, ಜನ ಏನು ಅಂತ ಹೇಳ್ಬೇಕು. ಅವ್ರು ಫುಲ್ ಸಿನಿಮಾನೇ ನೋಡಿರ್ತಾರೆ, ನಾವೇ ಇವಾಗ ಎಲ್ಲ ಆಡಿಯನ್ಸ್ ಜೊತೆ ಆಡಿಯನ್ಸ್ ತರ ನೋಡ್ತಿರೋದು. ಸೊ ನೀವ್ ನೋಡಿದಿರ? ಇಲ್ಲ, ನಾನು ಸಿನಿಮಾ ನೋಡಿಲ್ಲ. 100% ಇಲ್ಲ ಇಲ್ಲ ಡಬ್ಬಿಂಗ್ ಅಲ್ಲಿ ಇಲ್ಲ. ನಾನು ಬಂದಿಲ್ಲ ಡಬ್ಬಿಂಗ್ ಒಳಗಡೆ ಬಂದಿಲ್ಲ, ಸ್ಟುಡಿಯೋ ಒಳಗಡೆ ಬಂದಿಲ್ಲ. ಮತ್ತೆ ಸುಪ್ರೀತ್ ಸರ್ ಆಡಿಯನ್ಸ್ ತರಾನೇ ನಮ್ ಜೊತೆ ಟೀಸರ್ ನೋಡ್ತಾ ಇದಾರೆ. ಅಂಡ್ ಇವಾಗ ನಂಗ್ ಭಯ ಪಡ್ಬೇಕು ಅಥವಾ ಖುಷಿ ಪಡ್ಬೇಕೋ ಗೊತ್ತಿಲ್ಲ. ಈ ತರ ಒಂದ್ ದಿನ ಬರುತ್ತೆ, ಈ ತರ ಒಂದ್ ದಿನ ನಾನ್ ನೋಡ್ತೀನಿ ಅಂತಾನು ನಂಗೆ ಗೊತ್ತಾಗ್ತಿಲ್ಲ. ಇವಾಗ ನಮ್ಮೊಟ್ಟಿಗಿರೋದು ದ ಲೆಜೆಂಡ್ संजय दत्त सर. हेलो सर. मैं कभी भी नहीं सोची थी कि मैं आपका इंटरव्यू लूंगी. ये it feels like a dream that I don't want to be woken up from, but it is reality, guys. So sir, आपको हमारा केडी टीजर, आपका केडी टीजर कैसा लगा? It was a fantastic teaser, beautiful. और मुझे हमेशा पता था कि प्रेम सर एक मास पिक्चर बनाएंगे and it's a very very massive film and I loved it. And how much did you enjoy working with Prem sir? I loved every minute working with Prem sir. इतना उनमें passion है, there's so much of dedication. He's so humble, there's so much of respect and he's so passionate about his work. And I loved working with you. मैं भी बोलने जा रही थी, मेरे बारे में भी कुछ बोलिए सर प्लीज. Loved working with you and जैसे मैंने इवेंट में कहा, बहुत कम लोग होते हैं who pursue their education and I support that where you are concerned. So much. Thank you. And with Dhruv and with Supreet and Venki sir, it was a beautiful journey for me. Thank you sir. Thank you so much. And sir, do you know anything in Kannada? Any line, sentence? I'll teach you. Yeah. I'll teach you. Let's say I love you to the audience. Okay. ನನಗೆ ಎಲ್ಲ ಕನ್ನಡಿಗರು ತುಂಬಾ ಇಷ್ಟ. ಪ್ರೀತಿಸ್ತೀನಿ ನಿಮ್ಮೆಲ್ಲರನ್ನ. ಪ್ರೀತಿಸ್ತೀನಿ ನಿಮ್ಮೆಲ್ಲರನ್ನ. Yes. Super sir. Thank you so much. Let's go. ಸೊ ಎಲ್ಲಾರನ್ನ ಕೇಳ್ತಾ ಬರ್ತಾ ಇದ್ದೀನಿ ಟೀಸರ್ ಹೇಗಿತ್ತು, ಅವ್ರಿಗೆ ಹೆಂಗ್ ಅನ್ಸ್ತು ಅಂತ. ನಿಮ್ಗೆ ಇದು ಇಟ್ಸ್ ಯೋರ್ಸ್, ನಿಮ್ಮ ಪ್ರಾಡಕ್ಟ್. ಸೊ
ಜನರ ರಿಯಾಕ್ಷನ್ ನೋಡಿ ನಿಮ್ಗೆ ಹೇಗನ್ಸ್ತು? ನನಗೆ ಗೊತ್ತಿಲ್ಲ, ಯಾಕಂದ್ರೆ ಇಂಪಾರ್ಟೆಂಟ್ ಜನ. ನಾವಿಲ್ಲಿ ಇಡೀ ಮುಂಬೈ ಟೀಸರ್ ಲಾಂಚ್ ಆದಾಗ ಎಲ್ಲರೂ ಒನ್ಸ್ ಮೋರ್ ಅಂದ್ರು. ಆಮೇಲೆ ಎಂಟೈರ್ ಮೀಡಿಯಾ ಬಂದ್ಬಿಟ್ಟು ಅಮೇಸಿಂಗ್ ಟೀಸರ್, ಸೂಪರ್ ಟೀಸರ್ ಅಂದ್ರು. ನನ್ಗೆ ಅಷ್ಟೇ, ನಾನ್ ಕೆಲಸ ಮಾಡ್ತಾನೆ ಇರ್ತೀನಿ, ಅದನ್ನ ಜನ ಯಾವಾಗ ಒಪ್ಕೋತಾರೆ ಸೊ ಅದಕ್ಕೆ ಖುಷಿ ಆಗ್ತೀವಿ ಅಷ್ಟೇ. ಬಿಟ್ರೆ ವರ್ಕ್ ಜಾಬ್ ಅಷ್ಟೇ. ಅದನ್ನ ನಮ್ಮನ್ನ ನಾವು ಉಳ್ಕೊಳ್ಳೋದು, ನಮ್ ಕನ್ನಡಿಲಿ ನಾವು ಮುಖ ನೋಡ್ಕೊಂಡು ನಾವು ಹೆಂಗಿದೀವಿ ಓಹೋ ಅನ್ನೋದ್ಕಿಂತ ಸೊ ಬೇರೆಯವ್ರು ನೋಡ್ಬಿಟ್ಟೆ ಚೆನ್ನಾಗಿದೆ ಕಣೋ ನೀನು ಅಂತಂದ್ರೆ ಸಾಕು. ಯಾವ್ದಾಗ್ರು ಥ್ಯಾಂಕ್ ಯು ಗುರು, ಚೆನ್ನಾಗಿದೆ ಅಂತಾರೆ, ಸೂಪರ್ ಆಗಿದೆ ಅಂತಾರೆ. ಆಮೇಲೆ ಬಾಬಾ ಇಸ್ ಡಿಫ್ರೆಂಟ್ ಲುಕ್ ಅಂತಾರೆ. ಆಮೇಲೆ ಧ್ರುವ ಬಂದ್ಬಿಟ್ಟು ತುಂಬಾ ಅಂದ್ರೆ ಲೈಕ್ ತುಂಬಾ ಹಾರಿಬಲ್ ಆಗಿ ಮಾಡಿ ನೋಡಕ್ಕೆ ಒಂಥರ ವೈಭೀಕರಿಸ್ತಾನೆ ಅಂತಾರೆ. ಸೊ ಥ್ಯಾಂಕ್ಸ್. ಮತ್ಲಕ್ಷ್ಮಿ ತುಂಬಾ ಈ ಪಕ್ಕದ ಮನೆ ಹುಡುಗಿ ತರ ತುಂಬಾ ರಿಯಲಿಸ್ಟಿಕ್ ಕ್ಯಾರೆಕ್ಟರ್, ತುಂಬಾ ಬಿಂದಾಸಗೆ ರಗಡ್ ಕ್ಯಾರೆಕ್ಟರ್. ಆಲ್ಮೋಸ್ಟ್ ಯಾವ ಕ್ಯಾರೆಕ್ಟರ್ ಪಾಪ ಇಲ್ಲಿ ನಮ್ಮ ಹೀರೋ ಒಬ್ಬ ಕೇಡಿ ಒಬ್ನೇನೆ ಪಾಪ ಬಡಪಾಯಿ ಕಾಳಿದಾಸ ಆಯ್ತಾ. ಇನ್ ಮಿಕ್ತವ್ರೆಲ್ಲ ಟಾಪ್ ಅಲ್ಲ ಅವ್ರೆ, ಬಟ್ ಅವನು ಬರ್ತಾನೆ, ಟೈಮ್ ನೋಡ್ಕ ಬರ್ತಾನೆ ಒಂದ್ ಟೈಮ್ ಅಲ್ಲಿ. ಸೊ ಸರ್, ಇವಾಗ ಎಲ್ಲಾರು ಟೀಸರ್ ನೋಡಿದ್ರು. ಟೀಸರ್ ನೋಡಿ ಅವ್ರಿಗೆ ಎಷ್ಟು ಇಷ್ಟ ಆಗಿದೆ ಅಂದ್ರೆ ಸಿನಿಮಾ ಯಾವಾಗ ಅಂತ ಕೇಳ್ತಿದ್ದಾರೆ. ಸೊ ಎಲ್ಲಾರು ಟೀಸರ್ ನೋಡಿ ಸಿನಿಮಾ ಕಾಯ್ತಿದ್ದಾರೆ. ಇವಾಗ ಏನಾದ್ರೂ ಸ್ವಲ್ಪ ಹಿಂಟು, ಯಾವಾಗ, ಯಾವ ಮಂತು, ಏನು ಎತ್ತ ಅಂತ? 100% ಈಗ ಟೀಸರ್ ಲಾಂಚ್ ಮಾಡಿದೀವಿ. ಐ ಥಿಂಕ್ ಈ ಮಂತ್ ಎಂಡ್ ಅಲ್ಲಿ ಸಾಂಗ್ ಬರುತ್ತೆ. ಆ ಸಾಂಗ್ ಅಲ್ಲಿ ಡೇಟ್ ಹಾಕ್ತಿವಿ, ಪಿಕ್ಚರ್ ರಿಲೀಸ್ ಡೇಟ್ ಹಾಕ್ತಿವಿ. ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ, ನೀವೇ ಹೇಳ್ಬಿಡಿ. ಸೊ ನಮ್ಮ KD ಏರ್ವೇಸ್ ಅಲ್ಲಿ ಇವಾಗ ನೆಕ್ಸ್ಟ್ ಮಾತಾಡ್ಸ್ತಿರೋದು ನಮ್ಮ ಆಕ್ಷನ್ ಪ್ರಿನ್ಸ್. ಇವತ್ತು ಮುಂಬೈ ಪ್ರೆಸ್ ಮೀಟ್ ಅಲ್ಲಿ ಟೀಸರ್ ನೋಡ್ಬಿಟ್ಟು ಎಲ್ಲ ಮುಂಬೈ ಆಡಿಯನ್ಸ್ ಪ್ರೆಸ್ ಅವರು, ನೀವು ಆಕ್ಷನ್ ಪ್ರಿನ್ಸ್ ಅಂತ ಯಾಕೆ ಕರೀತಾರೆ, ಆಕ್ಷನ್ ಕಿಂಗ್ ಅಂತ ಕರಿಬೇಕು ಅಂತ ಕೇಳ್ತಾ ಇದ್ರು. ಸೊ ವಿ ಹ್ಯಾವ್ ಆಕ್ಷನ್ ಪ್ರಿನ್ಸ್ ಹಿಯರ್. ಸೊ ನಿಮ್ಗೆ ನಿಮ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿ, ಟೀಸರ್ ನೋಡಿ ಖುಷಿ ಆಯ್ತು. ಆಕ್ಚುಲಿ ಪ್ರೆಸೆಂಟೇಶನ್ ತುಂಬಾನೇ ಚೆನ್ನಾಗಿದೆ. ಡೈರೆಕ್ಟರ್ ವಿಷನ್ ಏನಿತ್ತು ನಮ್ಗೆ ಅಂದ್ರೆ CG ಎಲ್ಲ ಆದ್ಮೇಲೆ ಮತ್ತೆ ರೀರೆಕಾರ್ಡಿಂಗ್ ಆದ್ಮೇಲೆ, ಎಸ್ಪೆಷಲಿ ರೀರೆಕಾರ್ಡಿಂಗ್ ಆದ್ಮೇಲೆ ನಮಗ್ ಗೊತ್ತಾಗಿದ್ರು ಅದ್ರ ಫ್ಲೇವರ್ ಏನು ಅಂತ ನಮ್ಗೆ ಗೊತ್ತಾಯ್ತು. ನನ್ನನ್ನು ಯಾರು ಈ ತರ ತೋರ್ಸಿರ್ಲಿಲ್ಲ, ಸೊ ಖುಷಿ ಆಗ್ತಾ ಇದೆ. ನಾನು ಟೀಸರ್ ನೋಡ್ಬೇಕಾದ್ರೇನೆ ಹೇಳ್ತಾ ಇದ್ದೆ ಅವ್ರಿಗೆ, ಯು ಡನ್ ಅ ಕಿಲ್ಲರ್ ಜಾಬ್ ಅಂತ. ಬಟ್ ನಿಮ್ಗೆ ಅಲ್ಲಿ ಪ್ರೆಸ್ ಅವರು ಆಕ್ಷನ್ ಪ್ರಿನ್ಸ್ ಅಲ್ಲ ಆಕ್ಷನ್ ಕಿಂಗ್ ನೀವು ಅಂತ ಹೇಳ್ಬೇಕಾದ್ರೆ, ಹೌ ಇಸ್ ದಟ್ ಕಾಂಪ್ಲಿಮೆಂಟ್ ಟು ಟೇಕ್? ಇಲ್ಲ, ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರೇ. ಹೌದು, ಎಕ್ಸಾಕ್ಟ್ಲಿ, ಅವ್ರ ಆಕ್ಷನ್ ಕಿಂಗ್. ಬಟ್ ಟು ಗೆಟ್ ಅ ಕಾಂಪ್ಲಿಮೆಂಟ್ ಲೈಕ್ ದಟ್, ಹೌ ಹ್ಯಾಪಿ? ಸಿ, ಏನ್ ಆಕ್ಷನ್ ಮಾಡೋದಕ್ಕೂ ಒಂದು ಹಿಂದೆ ಒಬ್ರು ಒಂದು ಟೀಮೇ ಇರ್ಬೇಕು. ಸುಮ್ನೆ ಹೊಡೆದಾಡೋದಕ್ಕೂ ಇಷ್ಟಪಡಲ್ಲ. ಒಂದು ಟೀಮ್ ಕರೆಕ್ಟ್ ಆಗಿ ಅದೊಂದು ಸ್ಟೋರಿ ಆಗಿರ್ಲಿ ಅಥವಾ ಸಿಚುಯೇಷನ್ ಆಗಿರ್ಲಿ, ಎಲ್ಲಾ ಸಿನಿಮಾಲೂ ಆಕ್ಷನ್ ಇರುತ್ತೆ. ಬಟ್ ಏನ್ ಸಿಚುಯೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ ಸಿಚುಯೇಷನ್ ಅಲ್ಲಿ ಆಕ್ಷನ್ ಮಾಡಿದಾಗ್ಲೂ ಆಕ್ಷನ್ ಅಂತ ಒಪ್ಕೊಳ್ಳೋದು. ಸೊ ಈ ತರ ಒಂದು ಸ್ಕ್ರೀನ್ ಪ್ಲೇ ಇದನ್ನೆಲ್ಲ ಮಾಡಿ ನಮ್ನ ಪ್ರೆಸೆಂಟ್ ಮಾಡಿರೋ ಡೈರೆಕ್ಟರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳೋದು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸೊ ನಿಮ್ಗೆ ರಿಲೀಸ್ ಡೇಟ್ ಬಗ್ಗೆ ಏನಾದ್ರು ಗೊತ್ತಾ? ಆಕ್ಚುಲಿ ಗೊತ್ತು. ನಮ್ಗೆ ಹೀರೋಯಿನ್ ಅವರು ಡಿಸಿಷನ್ ತಗೊಂಡಾದ್ಮೇಲೆ ನಮ್ ಟೀಮ್ ಹೀರೋಯಿನ್ ಡಿಸಿಷನ್ ತಗೊಂಡಾದ್ಮೇಲೆ ಇದು ಎಂಟೈರ್ ಟೀಮ್ ಆವಾಗ ಡಿಸೈಡ್ ಮಾಡೋಣ ಅಂತ. ಮತ್ತೆ ನಿಮ್ಗೆ ಮಚ್ಚಲಕ್ಷ್ಮಿ ಅವ್ರ ಜೊತೆ ಕೆಲಸ ಮಾಡಿ ಈಗ ಮಚ್ಚಲಕ್ಷ್ಮಿ ಅವರು ಮೇಡಮ್ ತುಂಬಾ ಬೈದಿದ್ದಾರೆ ಮೇಡಮ್. ಆಕ್ಚುಲಿ ಎಲ್ಲಾ ಸಿನಿಮಾಲು ನಾನು ತುಂಬಾ ಟಾಕಿಟಿವ್ ಕ್ಯಾರೆಕ್ಟರ್ಸ್ ನ ಪ್ಲೇ ಮಾಡ್ತೀನಿ. ಬಟ್ KD ಚಿತ್ರದಲ್ಲಿ ಮಾತ್ರ ಮಚ್ಚಲಕ್ಷ್ಮಿನೇ ತುಂಬಾ ಟಾಕಿಟಿವ್. ತುಂಬಾ ಬೈದಿದ್ದಾರೆ, ತುಂಬಾ ರ್ಯಾಕ್ ಮಾಡಿದ್ದಾರೆ. ಪಾಪ ಅನ್ಸುತ್ತೆ ಮೇಡಮ್ ಹೀರೋನ ನೋಡಿದ್ರೆ. ನೀವ್ ಯಾರ್ ಸೈಡ್ ಮೇಡಮ್, ಹೀರೋ ಸೈಡ್ ಹೀರೋಯಿನ್ ಸೈಡ್? ನಾನು KD ಸೈಡ್. ನಿಮ್ಗೆ ಅದು ಅದಕ್ಕೆ ಬರ್ದು ಹೇಳ್ಬೇಕಂತ ಹಂಗೆ ಹೇಳಕ್ಕಾಗಲ್ಲ. ಅಂದ್ರೆ ಆ ತರದ್ ಕೆಲಸ ಮಾಡಿದ್ದಾರೆ. ನನಗೇನ್ ತುಂಬಾ ಸಂತೋಷ ಆಯ್ತು ಅಂದ್ರೆ ಸರ್, ಪ್ರೇಮ್ ಸರ್ ಹೇಳಲೇಬೇಕಿತ್ತು ನಾನು. ಅಂದ್ರೆ ಒಬ್ಬ ಕನ್ನಡಿಗನಾಗಿ ಸರ್, ನಮ್ಮೂರಿನಲ್ಲಿ, ನಮ್ ಬೆಂಗಳೂರಿನಲ್ಲಿ ಕನ್ನಡ ಸಿನಿಮಾ ಹಾಕೋದೇ ಕಷ್ಟ ಆಗಿದೆ PVR ಅಲ್ಲಿ, ಹೌದಲ್ವಾ? ಅಂತದ್ರಲ್ಲಿ ನೀವು ನಿಮ್ಮ ಎಲ್ಲಾರ ಪೋಸ್ಟರ್ ಇತ್ತು, ನಮ್ ಕನ್ನಡಿಗರೆಲ್ಲ ಪೋಸ್ಟರ್ ಇತ್ತು. ಅದೊಂದು ಈವೆಂಟ್ ಮಾಡ್ತೀರಿ, ಮುಂಬೈ PVR ಅಲ್ಲಿ ಒಂದು ಈವೆಂಟ್ ಮಾಡಿದ್ರಲ್ಲ ಸರ್, ಬಹಳ ಖುಷಿ ಆಯ್ತು ನನಗೆ. ಇದೇ ತರ ಮಾಡ್ಬೇಕು. ಅಲ್ಲಿ ಸಂಜು ಸರ್ ಹೇಳ್ತಾ ಇದ್ರು,
ಏನ್ ಮಾಡ್ತಿದಾರೆ ಟೀಸರ್ ಏನ್ ಮಾಡ್ತಿದಾರಲ್ಲ ಗುರು, ಟೀಸರ್ ಹೆಂಗ್ ಕಟ್ ಆಗಿದೆ, ಟ್ರೈಲರ್ ಏನ್ ಕಟ್ ಮಾಡ್ತಾರೆ ಅಂತ ಕೇಳ್ತಾ ಇದ್ರು. ದೇವ್ರಣ್ಣ ಕೇಳಿದ್ರು, ಕೇಳಿಬೇಕಂತ ಹೇಳಿ ಬಹಳ ಚೆನ್ನಾಗಿದೆ ಸರ್. ಈಗ ಒಂದ್ ನಿರೀಕ್ಷೆ ಬೇಕು ನಮ್ ಚಿತ್ರರಂಗಕ್ಕೆ. ಈಗ ಏನಾದ್ರೂ ಒಂದ್ ಹಿಟ್ಟು ಬೇಕೇ ಬೇಕು. ಅದೊಂದ್ ಚೈತನ್ಯ ಯಾರು ಕೊಡ್ತಾರೆ ಅನ್ನೋದು ಕಾಯ್ತಾ ಇದೀವಿ. ನೀವ್ ಆಗ್ತೀರಿ ಅನ್ನೋ ಭರವಸೆ ನಮ್ಗಿದೆ ಸರ್. ಒಳ್ಳೇದಾಗುತ್ತೆ. ನಮ್ಮ KD Airways ಅಲ್ಲಿ ಒಂದ್ ಚಿಟ್ ಚಾಟ್. ಸೊ ಹೋಪ್ ಯು ಆಲ್ ಲೈಕ್ ಇಟ್. ನಮ್ಮ ಟೀಸರ್ ಇವಾಗ ಆನಂದ್ ಆಡಿಯೋ ಯೂಟ್ಯೂಬ್ ಚಾನೆಲ್ ಅಲ್ಲಿ ಲೈವ್ ಇದೆ. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಅಂಡ್ ಥ್ಯಾಂಕ್ಸ್ ಸೋ ಮಚ್.